ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪಕ್ಷಗಳ ರಾಜಕಾರಣಕ್ಕಿಂತ ರೈತರ ಬದುಕಿನ ಪ್ರಶ್ನೆ ಇದೆ. ನಾವು ಅವತ್ತೇ ಹೇಳಿದ್ದೀವಿ, ಅಭಿವೃದ್ಧಿಗೆ ಭಾಜಪ ವಿರೋಧಿ ಅಲ್ಲ. ರೈತರ ಒಪ್ಪಿಗೆ ಇಲ್ಲದೆ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ರೈತರ ಬದುಕಿನ ಸಮಾಧಿಯ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ರೈತರ ಒಪ್ಪಿಗೆ ತಗೊಂಡು ಟೌನ್ಶಿಪ್ ಮಾಡಿ. ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ 90% ಜನ ಒಪ್ಕೊಂಡ್ಬಿಡ್ತಾರೆ, 10% ಜನ ವಿರೋಧ ಮಾಡ್ತಾರೆ. ಆವಾಗ 10% ಜನರಿಗೋಸ್ಕರ ಯೋಜನೆಯನ್ನು ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ನೋಟಿಫಿಕೇಶನ್ ಮಾಡೋದು, ಭೂಮಿ ವಶಪಡಿಸ್ಕೊಳ್ಳೋದು ಇದು ಸ್ವಾಭಾವಿಕ ಆಗುತ್ತೆ. ಆದರೆ 90% ರೈತರ ವಿರೋಧ ಇದ್ದಾಗ 10% ಜನರಿಗೋಸ್ಕರ ನೋಟಿಫಿಕೇಶನ್ ಮಾಡಿ ಭೂಮಿಯನ್ನು ವಶಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡೋದಿಲ್ಲ. ನಾವು ಗಮನಿಸ್ತಾನೆ ಇದ್ದೀವಿ, ರೈತರು ನಿರಂತರವಾಗಿ ಹೋರಾಟ ಕೂತಿದ್ದಾರೆ, ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಆ ಭೂಮಿ ಫಲವತ್ತಾದ ಭೂಮಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಹಠವನ್ನು ಬಿಟ್ಟು ಹೋಲಿಸ್ಟಿಕ್ ಆಗಿ, ಅಂದರೆ ಸಮಗ್ರವಾಗಿ ಆಲೋಚನೆ ಮಾಡಿ ನಿರ್ಣಯ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಇದೇ ಬಹಳ ಸ್ಪಷ್ಟ ಇದೆ. ಈಗಾಗಲೇ ಪ್ರದೇಶದ ಭಾಜಪ ಅಧ್ಯಕ್ಷರು ಮತ್ತು ಪ್ರತಿಪಕ್ಷದ ನಾಯಕರು ಭೇಟಿ ಕೊಟ್ಟು ಬಂದಿದ್ದಾರೆ. ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಈ ವಿಷಯವನ್ನು ಕೈಗೆತ್ತಿಕೊಳ್ತೇವೆ. ಅವರ ಹೋರಾಟದ ಜೊತೆಗೆ ನೇರವಾಗಿಯೂ ಕೂಡ ನಾವು ಭಾಗಿಯಾಗ್ತೇವೆ. ವಾಲ್ಮೀಕಿ ಹಗರಣ ವಿಚಾರ ಮತ್ತೆ ಮುನ್ನೆಲೆ ಬಂದಿದೆ. ಈಗ ಕುಂಟಿ ನಾಗರಾಜು ಮತ್ತೆ ನಾಗೇಂದ್ರ ಮಾಜಿ ಸಚಿವ ಇಬ್ಬರಿಗೂ ಮೇಲೆ ಏನು ಬೇಲ್ ಇದ್ದಾರೆ. ಆ ಬೇಲ್ ಸ್ಯಾಂಕ್ಷನ್ಗೆ ಸಿಬಿಐ ಅಪ್ಲೈ ಮಾಡಿದ್ದಾರೆ. ಈಗ ಮತ್ತೆ ಅರೆಸ್ಟ್ ಆಗೋ ಸಾಧ್ಯತೆ, ಜೊತೆಗೆ ಸರಿಯಾಗಿದ್ದಂತಹ ಹಣಕಾಸಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿ. ನೋಡಿ, ಸಾರ್ವಜನಿಕವಾಗಿಯೇ ಹಿಂದಿನ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ತನಿಖಾ ಸಂಸ್ಥೆ ಹಣದ ದುರುಪಯೋಗದ ಜೊತೆಗೆ ಹಣ ಎಲ್ಲೆಲ್ಲಿಗೆ ಹೋಯ್ತು ಅನ್ನೋದನ್ನು ಕೂಡ ತನ್ನ ತನಿಖೆಯಲ್ಲಿ ವಿವರವಾಗಿ ಕೊಟ್ಟಿದೆ. ನಿಜವಾಗಲೂ ವಾಲ್ಮೀಕಿ ಸಮುದಾಯದ ಬಗ್ಗೆ ಕಾಂಗ್ರೆಸ್ಸಿಗೆ ಕಾಳಜಿ ಇದ್ದರೆ ತಪ್ಪಿತಸ್ಥರನ್ನ ಜೈಲಿನಲ್ಲೇ ಇಡುವ ವ್ಯವಸ್ಥೆ ಮಾಡ್ತಾ ಇತ್ತು. ತಪ್ಪಿತಸ್ಥರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾ ಇದ್ರು. ತಪ್ಪಿತಸ್ಥರ ಮೇಲೆ ಬಿಗಿಯಾದ ಕ್ರಮವನ್ನು ಕೈಗೊಳ್ತಾ ಇದ್ರು. ರಕ್ಷಣೆ ಮಾಡೋ ಕೆಲಸ ಮಾಡ್ತಿರ್ಲಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟರ ರಕ್ಷಣೆಗೆ ನಿಲ್ತು. ಆ ಮೂಲಕ ವಾಲ್ಮೀಕಿ ಸಮುದಾಯದ ಹಿತಾಸಕ್ತಿಗೆ ವಿರುದ್ಧವಾಗಿ ವರ್ತನೆ ಮಾಡಿತು. ಇವರಿಗೆ ತನ್ನ ಭ್ರಷ್ಟ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕಿರುವ ಆಸಕ್ತಿಯ 1% ಕೂಡ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗಾಗಿ ಆಲೋಚನೆ ಮಾಡಲಿಲ್ಲ. ಅಭಿವೃದ್ಧಿಗಾಗಿ ಆಲೋಚನೆ ಮಾಡಿದರೆ 187 ಕೋಟಿ ರೂಪಾಯಿ ಬಾರಿಗೆ ಹೋಗ್ತಿತ್ತಾ? 187 ಕೋಟಿ ರೂಪಾಯಿ ಚಿನ್ನದ ಅಂಗಡಿಗೆ ಹಣ ಹೋಗ್ತಿತ್ತಾ? 187 ಕೋಟಿ ರೂಪಾಯಿ ಕಾರ್ ಶೋರೂಮಿಗೆ ಹಣ ಹೋಗ್ತಿತ್ತಾ? ಚುನಾವಣೆಗೆ ಬಳಕೆ ಆಗ್ತಿತ್ತಾ? ಇದೆಲ್ಲ ಬಳಕೆ ಆಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಯೇ ಭ್ರಷ್ಟರ ಜೊತೆಗೆ ನಿಂತಿರೋ ಕಾರಣಕ್ಕೆ ಇಷ್ಟೆಲ್ಲ ಅವರಿಗೆ ಏನು ಬೇಕಾದರೂ ಮಾಡಿದ್ರು ನನ್ನ ಪಕ್ಷ ನನ್ನ ಜೊತೆಗೆ ನಿಲ್ಲುತ್ತೆ, ಭ್ರಷ್ಟಾಚಾರದಲ್ಲಿ ಪಾಲು ಕೊಟ್ಟರು ಸಾಕು ಅನ್ನುವಂಥ ಮನೋಭಾವನೆಯಿಂದಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನಡೆದಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ತಪ್ಪು ಮಾಡುವವರಿಗೆ ಎಚ್ಚರಿಕೆಯ ಸಂದೇಶನೂ ಹೋಗಬೇಕು. ನಾವು ನೋಡಿ ವೈಯಕ್ತಿಕವಾಗಿ ಪರವಿರೋದಕ್ಕೆ ಹೋಗಲ್ಲ. ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ನಿಜ. ನೆಕ್ಕುಂಟಿ ನಾಗರಾಜಿನ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಮೇತ ಹೊರಗೆಳೆದಿದ್ದರೊಳಗೆ ನಾನು ಕೂಡ ಪ್ರಮುಖ ಪಾತ್ರ ವಹಿಸಿದ್ದೇನೆ. ಅವನಿಗೂ ಮತ್ತು ಅಂದಿನ ಸಚಿವರಾಗಿದ್ದಂಥ ನಾಗೇಂದ್ರ ಅವರಿಗೂ ಇದ್ದ ಗಳಸೆ ಕಂಠಸ್ಯ ಸಂಬಂಧದ ಜೊತೆಗೆ ಮಾತ್ರ ಅಲ್ಲ, ಯಾವ ಸ್ಪೆಷಲ್ ಏರ್ಕ್ರಾಫ್ಟ್ನಲ್ಲಿ ಯಾರ ಜೊತೆಗೆ ಪ್ರಯಾಣ ಮಾಡ್ದ ಅನ್ನೋದರ ಫೋಟೋ ಸಹಿತ ಮಾಹಿತಿಯನ್ನು ಕೂಡ ಒದಗಿಸಿಕೊಟ್ಟಿದ್ದೆ.